ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸುತ್ತಿವೆ. ಒಮ್ಮೆ ಇಳಿಕೆ ಮತ್ತೆ ಏರಿಕೆ. ಜನರು ಗೊಂದಲದಲ್ಲಿದ್ದಾರೆ. ಹಾಗಾದ್ರೆ ಈಗ ಬಂಗಾರ ಖರೀದಿ ಮಾಡಬೇಕಾ ಅಥವಾ ಇನ್ನೂ ಕಾಯಬೇಕಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ಕೊಡ್ತೀವಿ. ಮೊದಲು ಕಾರಣ ನೋಡೋದಾದ್ರೆ ಜಾಗತಿಕ ಪರಿಸ್ಥಿತಿಗಳು ತುಂಬಾ ಮುಖ್ಯ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ದೇಶಗಳ ನಡುವೆ ಉದ್ವಿಗ್ನತೆ, ಆರ್ಥಿಕ ಅನಿಶ್ಚಿತತೆ ಇದ್ದಾಗ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಗೆ ಹೆಚ್ಚು ಒಲವು ತೋರಿಸುತ್ತಾರೆ. ಇದರಿಂದ ಕೆಲವೊಮ್ಮೆ ಬೆಲೆ ಏರಿಕೆಯಾಗುತ್ತೆ, ಕೆಲವೊಮ್ಮೆ ತಕ್ಷಣ ಇಳಿಕೆ ಆಗುತ್ತೆ. ಕರ್ನಾಟಕದಲ್ಲಿ ಇವತ್ತಿನ ಸ್ಥಿತಿ ನೋಡೋದಾದ್ರೆ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಮಲ್ಚಿ ಕಮೋಡಿಟಿ ಮಾರುಕಟ್ಟೆಯಲ್ಲಿ ಫ್ಯೂಚರ್ಸ್ ಬೆಲೆಗಳು ಏರಿಕೆಯಾಗುತ್ತಿರುವುದು. ಬಂಗಾರ ವಿಚಾರಕ್ಕೆ ಬಂದರೆ ಇದು ಕೂಡ ಇದೇ ರೀತಿಯ ಏರಿಳಿತದಲ್ಲಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ತಿಳ್ಕೊಳ್ಬೇಕು. ಬಂಗಾರ ಬೆಲೆ ಸರ್ಕಾರ ನಿಗದಿಪಡಿಸುವುದಿಲ್ಲ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಅವಲಂಬಿತವಾಗಿರುತ್ತದೆ. ಈಗ ನಿಮಗೆ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. ಸ್ಮಾರ್ಟ್ ಹೂಡಿಕೆದಾರರು ಯಾವಾಗಲೂ ಬೆಲೆ ಇಳಿದಾಗ ಸ್ವಲ್ಪವಾಗಿ ಖರೀದಿ ಮಾಡುತ್ತಾರೆ. ಇದನ್ನೇ ಆವರೇಜ್ ಬೈಯಿಂಗ್ ಅಂತ ಕರೀತಾರೆ. ಇದರಿಂದ ನಿಮಗೆ ಒಳ್ಳೆಯ ಸರಾಸರಿ ಬೆಲೆ ಸಿಗುತ್ತದೆ. ಖರೀದಿ ಮಾಡುವಾಗ ಈ ತಪ್ಪುಗಳನ್ನು ಮಾಡಬೇಡಿ. BIS ಹಾಲ್ಮಾರ್ಕ್ ಇಲ್ಲದ ಬಂಗಾರ ತಗೊಳ್ಬೇಡಿ. GST ಬಿಲ್ಗಳನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ಹೆಚ್ಚು ನಗದು ವ್ಯವಹಾರ ತಪ್ಪಿಸಿ. ಇನ್ನು ಸರ್ಕಾರದ ನಿಯಮದ ಪ್ರಕಾರ ನಿಮ್ಮ ಹತ್ತಿರ ಇರುವ ಬಂಗಾರದ ಪ್ರಮಾಣಕ್ಕೂ ಲಿಮಿಟ್ ಇದೆ. ಅದಕ್ಕಿಂತ ಹೆಚ್ಚು ಇದ್ದರೆ ದಾಖಲೆಗಳು ತೋರಿಸಬೇಕಾಗುತ್ತೆ. ಹೀಗಾಗಿ ಖರೀದಿ ಮಾಡುವಾಗ ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈಗ ಮುಖ್ಯ ಪ್ರಶ್ನೆ, ಈಗ ಖರೀದಿ ಮಾಡಬೇಕಾ? ಅರ್ಜೆಂಟ್ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ದಿನ ಕಾಯೋದು ಉತ್ತಮ. ಮಾರ್ಕೆಟ್ ಇನ್ನೂ ಸ್ಥಿರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಏರಿಕೆ ಅಥವಾ ಇಳಿಕೆ ಎರಡೂ ಆಗಬಹುದು. ಲಾಂಗ್ ಟರ್ಮ್ನಲ್ಲಿ ನೋಡಿದರೆ ಬಂಗಾರ ಯಾವಾಗಲೂ ಉತ್ತಮ ಹೂಡಿಕೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಿರಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.